ಇವತ್ತು ಕಲಬುರಗಿ ನಗರದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಕೂಲಿ ಕಬ್ಬಲಿಗರ ಸ್ವಾಭಿಮಾನಿಗಳ ಹೋರಾಟ ಇವತ್ತೇನಪ್ಪ ಅಂತಂದ್ರೆ ಇವತ್ತು ಕೂಲಿ ಕಬ್ಬಲಿಗ ಸಮಾಜಕ್ಕೆ ಇವತ್ತು ಹಲವು ಸರ್ಕಾರಗಳು ಇವತ್ತು ಅನ್ಯಾಯವನ್ನು ಮಾಡ್ಕೋತಾ ಬಂದಿದ್ದಾವೆ. ಸುಮಾರು 40 ವರ್ಷಗಳಿಂದ ಈ ಸಮಾಜ ನಮಗೆ ಎಷ್ಟಿಗಾಗಿ ಹೋರಾಟಕ್ಕಾಗಿ ಭಾಳಷ್ಟು ಹೋರಾಟಗಳನ್ನು ಮಾಡಿ ಇವತ್ತು ನಮ್ಮ ನಾಯಕರಾದಂಥ ದಿವಂಗತ ವಿಠ್ಠಲ್ ಹಿರೂರ್ಜಿ ಅವರು ಈ ಸಮಾಜವನ್ನು ಬಡತನದಿಂದ ಹಾಗೂ ಆರ್ಥಿಕವಾಗಿ ರಾಜಕೀಯವಾಗಿ ಮುಂದೆ ಬರಬೇಕು, ನಮಗೊಂದು ನ್ಯಾಯ ಸಿಗಬೇಕು ಅಂತ ಹೇಳ್ಕಿತ್ತು ಇವತ್ತು ಎಷ್ಟಿಗಾಗಿ ಹೋರಾಟವನ್ನು ಮಾಡಿ ಇವರು ತಮ್ಮ ಪ್ರಾಣವನ್ನೇ ಕಳ್ಕೊಂಡ್ರು. ಆದರೆ ಇವತ್ತು ನಮ್ಮಲ್ಲಿರ್ತಕ್ಕಂಥ ಕೆಲವು ನಾಲಾಯಕ ಮುಖಂಡರುಗಳು ಇವತ್ತು ಬರ್ತೇ ಇರ್ತಕ್ಕಂಥ ಮುಖಂಡರುಗಳು ಇವತ್ತು ಯಾವುದೇ ಹೋರಾಟವನ್ನು ಮಾಡದೇ ಇರ್ತಕ್ಕಂಥ ಮುಖಂಡರುಗಳು ಇವತ್ತಿನ ದಿವಸ ಎಲ್ಲೋ ಕೂತ್ಕೊಂಡು ಯಾರೋ ಕಾಲು ಹಿಡ್ದು ಯಾರೋ ಕಾಲು ಬಿದ್ದು ರಾಜಕೀಯಕ್ಕೆ ಬಂದಂಥವ್ರು, ಅವರಿಂದ ಅಧಿಕಾರ ಪಡೆದಿರ್ತಕ್ಕಂಥವ್ರು, ಅವ್ರ ಮನೆ ಚಮಚ ಬಟ್ಟಿಗಿಟ್ಟು ಅವ್ರ ಹೆಂಡ್ರ ಬಟ್ಟಿಗಿಟ್ಟು ಓದಿ ಮುಂದೆ ಬಂದಿರ್ತಕ್ಕಂಥ ಇವತ್ತು ನಾಯಕರುಗಳು ಇವತ್ತಿಂದ ನಮ್ಮ ಸಮಾಜಕ್ಕೆ ಎಷ್ಟಿಗೆ ಕೊಡಿಸ್ತೀನಿ, ಕೇವಲ ನೀವು ಹೋರಾಟವನ್ನು ಮಾಡಬೇಡ್ರಿ, ನಮ್ಮ ಹೋರಾಟವನ್ನು ಹತ್ತಿಕ್ಕಲಂಥ ಪ್ರಯತ್ನವನ್ನು ಮಾಡಿರ್ತಕ್ಕಂಥ ನಾಲ್ಕು ಮುಖಂಡರುಗಳೇ ಇವತ್ತು ನೀವು ಅರ್ಥ ಮಾಡಿಕೊಡ್ರಿ. ಈ ಹೋರಾಟ ಇವತ್ತು ನಿನ್ನದಲ್ಲ, 40 ವರ್ಷಗಳಿಂದ ಹೋರಾಟ ಅದ. ನೀವು ಇವತ್ತೆಲ್ಲೋ ಬಂದ ಕೆಸರ ನೀವು ಹೇಳ್ತೀರಿ ಸೂರ್ಯ ಚಂದ್ರ ಹುಟ್ಟತಕ್ಕ ಅಂತ ಹೇಳಿ ಕೆಸರ ನೀವು ಸತ್ತು ಹೋಗ್ತೀರಿ, ನಿಮ್ಮ ಮೊಮ್ಮಕ್ಕಳು ಇಲ್ಲ, ನಿಮ್ಗೆ ಹಿಂದೆ ಹೇಳೋರು ಇಲ್ಲ ಕೇಳೋರ್ನೂ ಇಲ್ಲ. ಯಾವ ಹೋರಾಟ ಅನ್ನೋ ಗೊತ್ತನು ಸೂರ್ಯ ಚಂದ್ರ ಅಲ್ಲ, ಯಾರಿದ್ರೇನು ನೀವು ನಿಮ್ಮ ಕೈಲಿಂದ ಅದು ಹೋರಾಟ ಎಷ್ಟು ಕೊಡ್ಸೋಕ್ಕೆ ಸಾಧ್ಯ ಆಗಿಲ್ಲ. ಅದಕ್ಕಾಗಿ ನಮಗೆ ಅರ್ಥಕೊಂಡು ನಾವೆಲ್ಲ ಕೂಲಿ ಸಮಾಜ ಅರ್ಥಕೊಂಡು ಇವತ್ತು ನಾವೊಂದು ಹೋರಾಟವನ್ನು ಮಾಡ್ತಾಯಿದ್ದೀವಿ. ಇವತ್ತು ನೀವು ಸೂರ್ಯಚಂದ್ರ ಮುಳುಗ ತಕ್ಕ ನೀವು ಮನೆಗೆ ಮುಕ್ಕೊಂಬಿಡ್ರಿ, ಮುಂದೆ ಸೂರ್ಯಚಂದ್ರ ನೋಡಾರ್ದಂಗೆ ಅಲ್ಲಿ ನಿಮ್ಗೆ ಈ ನಮ್ಮ ಸಮಾಜಕ್ಕೆ ಏನು ತುಳಿತಕ್ಕಂಥ ಪ್ರಯತ್ನ ನೀವು ನಮ್ಮ ನಾಯಕರು ಮಾಡ್ತಾಯಿದ್ರಿ. ನೀವು ಇದನ್ನು ಅರ್ಥ ಮಾಡಿಕೊಡ್ರಿ. ನಮ್ಮ ಸಮಾಜ ಭಾಳಷ್ಟು ನೋವಿನಿಂದ ಇವತ್ತು 40 ವರ್ಷದ ಹೋರಾಟ ಮಾಡಿದ್ರು ಸಹಿತ ಇವತ್ತು ನೀವು ಬಂದು ಪುಡಾರಿತನ ಏನೊಂದು ತೋರಿಸ್ಕೋತಾ ನೀವು ಹೋರಾಟ ಮಾಡಬೇಡ್ತೀನಿ ಹೆಸರು ಹೇಳಿದಿರಿ. ಆದರೆ ಇಲ್ಲಿ ಸೇರಿರ್ತಕ್ಕಂಥ ಏನು ಜನ ಅದಾರಲ್ಲ ಇವರು ಸ್ವಾಭಿಮಾನಿ ಕಬ್ಬಲಿಗರ ಸ್ವಾಭಿಮಾನಿ ಕೋಲಿ ಸಮಾಜದವ್ರ ಇಲ್ಲಿ ನಾವು ನ್ಯಾಯವನ್ನು ಪಡಿತೀವಿ ಅಂತಕ್ಕಂಥ ಮಾತನ್ನು ಹೇಳ್ತೀವಿ. ನಮ್ಮ ವಿಠಲಿಯವರು ಸಾಹೇಬ್ರು ಹೇಳ್ತಿರು, ನೀವು ಏನಾರಿ ಚಾಕುರ್ಯಾರ ಚೂರ್ಯಾರಿ ಚಮಚ ಬಿಡ್ರಿ ಅಂತಿರು, ನಾವೆಲ್ಲ ಚಾಕುಗಳಾಗೀವಿ ಚೂರಿಗಳಾಗೀವಿ, ನೀವು ಚಮಚಗಳಾಗೆ ಮನೆ ಇದ್ದೀರಿ, ನೀವು ಗುಲಾಮ್ರಿ ಇದ್ದೀರಿ. ಅವ್ರೇನಂತಿರು ನಾಯಿಗಳಾಗಬೇಡ್ರಿ, ಬದಲಾಯಿಸೋ ಗಣಸರಾಗ್ರಿ ಅಂತಿರು. ನಾವು ಏನಿದ್ದೀವಲ್ಲ ಇವತ್ತ ಬದಲಾಯಿಸೋ ಗಣಸರಿದ್ದೀವಿ, ಇಲ್ಲಿ ಇರ್ತಕ್ಕಂಥವ್ರು ನೀವು ನಾಯಿಗಳಿದ್ದೀರಿ. ಈ ಸಮಾಜ ಮೂಲವಾಗಿ ಹಿಂದುಳ ಕಾರಣ ಯಾರಪ್ಪ ಅಂತಂದರೆ ಇವತ್ತಿನ ದಿವಸ ನೇರವಾಗಿ ಹೇಳಬೇಕಪ್ಪ ಏನಂದರೆ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು, ಧರ್ಮ್ ಸಿಂಗ್ ಅವರಾಗಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಪುತ್ರ ಆಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರೇನಪ್ಪ ಅಂದರೆ ಇವತ್ತಿನ ದಿವಸ ಈ ಸಮಾಜವನ್ನು ಹಿಂದುಳಿತಕ್ಕಂಥ ಪ್ರಯತ್ನನ ಇವತ್ತು ನೇರವಾಗಿ ಮಾಡ್ತಾಯಿದ್ದಾರೆ. ಅವ್ರು ಯಾವ ರೀತಿ ಮಾಡ್ತಾಯಿದ್ದಾರಪ್ಪ ಅಂತಂದ್ರೆ ಇವತ್ತು ಮಗುವಿಗೆ ತೊಟ್ಲಿಗೆ ಹಾಕಿ ಚೂಟೋದನ್ನು ಅವರೇ, ತೊಟ್ಟಲು ತೂಗೋದ ಕೆಲಸನ ಅವರೇನ ಇವತ್ತು ಮಾಡ್ತಾಯಿದ್ದಾರೆ. ಇವತ್ತು ಈ ಸಮಾಜಕ್ಕೆ ನೇರವಾಗಿ ಇವತ್ತು ಯಾರೋ ವಿರೋಧಿಗಳಂತಂದರೆ ಮಲ್ಲಿಕಾರ್ಜುನ್ ಖರ್ಗೆ, ಪ್ರಿಯಾಂಕ್ ಖರ್ಗೆ ಅವರು ಅಂತಕ್ಕಂಥ ಮಾತನ್ನು ಈ ಮೂಲಕ ಅಂದ್ರೆ ಹೇಳ್ತಾ ಇದ್ದೀನಿ ನಾವು. ಅದ್ರಾಗ ಇನ್ನೊಂದೇನಪ್ಪ ಅಂತಂದ್ರೆ ನಮ್ಮ ಮಲತಾಯಿ ಸಮಾಜ ಇರ್ತಕ್ಕಂಥ ನಮ್ಮ ನಾಯಕ ಸಮುದಾಯ ಇರ್ತಕ್ಕಂಥ ನಮ್ಮ ಸತೀಶ್ ಜಾರಕಿಹೊಳಿ ಅವರು ಇವತ್ತೇನಪ್ಪ ಅಂದ್ರೆ ಹಿಂದಬಾಗಿಲಿಂದ ಈ ಸಮಾಜಕ್ಕೆ ಎಷ್ಟೇ ಸಿಗಬಾರ್ದು, ಇವರಿಗೆ ನ್ಯಾಯ ದೊರಕಬಾರ್ದು ಅಂತ ಹೇಳ್ಕೊಂತೀವಿ. ಅವರಪ್ಪ ಏನಂದ್ರೆ ಇವಾಗ ಮುಖ್ಯಮಂತ್ರಿಗಳಿಗೆ ಹಾಗೂ ಕೇಂದ್ರದ ನಾಯಕರುಗಳಿಗೆ ಇವತ್ತು ಒತ್ತಾಯ ಹೇರಿದ್ದಾರೆ. ಎಷ್ಟೇ ಒತ್ತಾಯ ಹೇರಿ ನಾವು ನಿಮಗೆ ತುಳಿದು ಮುಂದೆ ಮ್ಯಾಗ ಬಂದೇ ಬರ್ತೀವಿ ಅಂತಕ್ಕಂಥ ಮಾತನ್ನು ಇವತ್ತು ನಾನು ಈ ಮುಖಾಂತರ ಹೇಳ್ತಾ ಇದ್ದೀನಿ.